ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಈಗ ನಗರಾಭಿವೃದ್ಧಿ ಸಚಿವ ಆಗಿರುವಂತಹ ಕೃಷ್ಣೇ ಬೈರೇಗೌಡರು ಎಲ್ಲ ಪಾದಾಚಾರಿಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಈ ಫುಟ್ಪಾತ್ ಏನು ಒತ್ತುವರಿಯಾಗಿತ್ತಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಹೋದರು. ಅಂದರೆ ಬೀದಿ ಬದಿ ವ್ಯಾಪಾರಿಗಳು ಯಾರೆಲ್ಲ ಈ ಫುಟ್ಪಾತ್ ಮೇಲೆ ಅಂಗಡಿಗಳನ್ನು ಹಾಕ್ಕೊಂಡು ಕೆಲವೊಬ್ಬರ ಪಾದಾಚಾರಿಗಳಿಗೆ ಜಾಗನ ಬಿಡದೆ ದೌರ್ಜನ್ಯ ಮಾಡ್ತಿದ್ರು ಅಂಥವ್ರನ್ನೆಲ್ಲ ಈಗ ಎತ್ತಂಗಡಿ ಮಾಡಿಸಿದ್ದಾರೆ. ಆ್ಯಂಡ್ ನಾವು ಬೆಂಗಳೂರಿನಲ್ಲಿ ಎಲ್ಲೇ ಹೋದರೂ ಕೂಡ ಈ ಫುಟ್ಪಾತನ್ನು ಸಿಕ್ಕಾಪಟ್ಟೆ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ರು. ಬಿಸ್ನೆಸ್ಸಿಗಾಗಿರ್ಬೋದು ಅಥವಾ ಅಲ್ಲಿ ಸುಮ್ಮನೆ ಪಾರ್ಕಿಂಗ್ ಮಾಡೋದಾಗಿರ್ಬೋದು ಅಥವಾ ಕೆಲವೊಂದು ಗಾಡಿಗಳನ್ನ ಅಲ್ಲೇ ಪಾರ್ಕ್ ಮಾಡಿ ಒಂದು ವರ್ಷಾನ್ಗಟ್ಲೆ ಕಾಣಿಸ್ದೆ ಹೋಗೋದಾಗಿರ್ಬೋದು. ಈ ರೀತಿಯಾದಂತಹ ಕೆಲಸಗಳನ್ನು ಸಾಕಷ್ಟು ಜನ ಮಾಡ್ತಾ ಇದ್ರು. ಸೊ ಇದಕ್ಕೆಲ್ಲ ಬ್ರೇಕ್ ಹಾಕಿದಂತಹ ಕೃಷ್ಣೇ ಬೈರೇಗೌಡರು ಎಲ್ಲ GBA ಅಧಿಕಾರಿಗಳು ಎಲ್ಲರೂ ಒಟ್ಟುಗೂಡು ಒಂದು ಮೀಟಿಂಗ್ ಎಲ್ಲ ಮಾಡಿ ಸರಿ ಅಂತ ಹೇಳಿ ಕೊನೆಗೂ ಈ ಒತ್ತುವರಿ ಆಗಿರುವಂತಹ ಫುಟ್ಪಾತ್ಗಳನ್ನೆಲ್ಲ ತೆರವು ಮಾಡುವಂತಹ ಕಾರ್ಯಕ್ರಮವನ್ನು ಮಾಡಿದ್ರು. ಈಗಲೂ ಕೂಡ ತೆರವು ಮಾಡ್ತಾ ಇದ್ದಾರೆ. ಮತ್ತೆ GBA ಅವರು ಬರ್ತಾರೆ, ಅಧಿಕಾರಿಗಳು ಸ್ಥಳಗಳಿಗೆ ಭೇಟಿ ನೀಡ್ತಾರೆ, ಫುಟ್ಪಾತ್ ಒತ್ತುವರಿ ಆಗಿದ್ರೆ ಅದನ್ನು ಕಂಪ್ಲೀಟಾಗಿ ತೆರವು ಮಾಡಿಸ್ತಾರೆ. ಇದು ಒಂದು ಲಾಂಗ್ ಪ್ರಾಸೆಸ್ಸಲ್ಲಿ ನಡೀತಾ ಇದೆ ಈಗ ಸದ್ಯಕ್ಕೆ. ಆ್ಯಂಡ್ ಇದಕ್ಕೆ ಸಾಕಷ್ಟು ಮಿಶ್ರ ಪ್ರತಿಕ್ರಿಯೆಗಳು ಕೂಡ ಬಂತು. ಕೆಲವರು ಒಳ್ಳೇದು ಮಾಡಿದ್ರಿ ಅಂತ ಹೇಳಿದ್ರೆ, ಇನ್ನು ಕೆಲವರು ಬೀದಿ ಬದಿ ವ್ಯಾಪಾರಿಗಳು ಎಲ್ಲಿ ಹೋಗಬೇಕು ಅನ್ನೋ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಮಾಡ್ತಾ ಇದ್ರು. ಸೊ ಇದನ್ನು ಪಕ್ಕಕ್ಕಿಡೋದಾದ್ರೆ ಈಗ ಕೃಷ್ಣೇ ಬೈರೇಗೌಡರು ಇನ್ನೊಂದು ಹೊಸ ಒಂದು ಡೆವಲಪ್ಮೆಂಟ್ಗೆ ಮುಂದಾಗಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಈಗ ಪಾದಾಚಾರಿ ಮಾರ್ಗಗಳಲ್ಲಿ ಬರೀ ಪಾದಾಚಾರಿಗಳು ಓಡಾಡೋದ್ರ ಬದಲಾಗಿ ಈ ದೊಡ್ಡ ದೊಡ್ಡ ಟ್ರಾನ್ಸ್ಫಾರ್ಮರ್ಗಳಿದ್ದಾವೆ. ಸೊ ಈ ಟ್ರಾನ್ಸ್ಫಾರ್ಮರ್ಗಳನ್ನು ಕೂಡ ತೆರವು ಮಾಡಬೇಕು ಅಂತ ಹೇಳಿಬಿಟ್ಟು ಈಗ ಕೃಷ್ಣೇ ಬೈರೇಗೌಡರು ಅಧಿಕಾರಿಗಳ ಜೊತೆ ಒಂದು ವರ್ಚುವಲ್ ಮೀಟಿಂಗನ್ನು ಕೂಡ ಮಾಡಿದ್ದಾರೆ. ಸೊ ಈ ಟ್ರಾನ್ಸ್ಫಾರ್ಮರ್ಗಳನ್ನ ನಾವು ಎಲ್ಲಿ ನೋಡ್ತಿರ್ತೀವಲ್ಲ ಈ ಪಾದಾಚಾರಿ ಮಾರ್ಗಗಳಲ್ಲಿ, ಇದನ್ನೆಲ್ಲ ಕಂಪ್ಲೀಟಾಗಿ ತೆರವು ಮಾಡಬೇಕು, ಅದನ್ನು ನೀವು ಬೇರೆ ಜಾಗಕ್ಕೆ ಸ್ಥಳಾಂತರಿಸಬೇಕು ಅಂತ ಹೇಳಿ ಈಗಾಗಲೇ ಕೃಷ್ಣೇ ಬೈರೇಗೌಡರು ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಸೊ ಇಷ್ಟರಲ್ಲೇ ಎಲ್ಲ ಟ್ರಾನ್ಸ್ಫಾರ್ಮರ್ಗಳಿದೆಯಲ್ಲ ಅದನ್ನೆಲ್ಲ ಕೂಡ ಬದಲು ಮಾಡುವಂತಹ ಕಾರ್ಯಕ್ರಮಗಳು ನಡೆಯುತ್ತೆ. ಆ್ಯಂಡ್ ಯಾವೆಲ್ಲ ಟ್ರಾನ್ಸ್ಫಾರ್ಮರ್ಗಳು ವರ್ಕ್ ಆಗ್ತಾ ಇಲ್ಲ ಆ ಟ್ರಾನ್ಸ್ಫಾರ್ಮರ್ಗಳನ್ನು ನೀವು ಕಂಪ್ಲೀಟಾಗಿ ತೆರವು ಮಾಡಿಬಿಡಿ, ಅದು ಅಲ್ಲಿದ್ದು ಏನು ಪ್ರಯೋಜನ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಈ ಸ್ಟ್ರೀಟ್ ಲೈಟ್ಸ್ ಆಗಿರ್ಬೋದು ಅಥವಾ ಈ ಟ್ರಾನ್ಸ್ಫಾರ್ಮರ್ಗಳಿಗೆ ಸೈಡಲ್ಲಿ 2 ಕಂಬಿಗಳು ಬಂದಿರುತ್ತಲ್ಲ ಅದೆಲ್ಲ ಕೂಡ ನೀವು ತೆರವು ಮಾಡಬೇಕಾಗತ್ತೆ. ಜನಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ಸಂಕಷ್ಟ ಎದುರಾಗಬಾರ್ದು. ಓಡಾಡಬೇಕಾದ್ರೆ ಜನಸಾಮಾನ್ಯರು ಒಂದು ನಿರಾಳವಾಗಿ ಓಡಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದಷ್ಟು ವಿಚಾರಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಹೊರಟಿದ್ದಾರೆ. ಆ್ಯಂಡ್ ಈ ಟ್ರಾನ್ಸ್ಫಾರ್ಮರ್ಗಳಿದೆಯಲ್ಲ ಇದನ್ನು ಇವಾಗ ಎಷ್ಟೋ ಟ್ರಾನ್ಸ್ಫಾರ್ಮರ್ಗಳು ವರ್ಕ್ ಆಗ್ತಾ ಇಲ್ಲ ನಮ್ಮ ಬೆಂಗಳೂರಿನಲ್ಲಿ. ಸೊ ಇದನ್ನೆಲ್ಲ ಕಂಪ್ಲೀಟಾಗಿ ತೆರವು ಮಾಡಿಬಿಡಿ ಅಂತ. ಅದ್ರ ಜೊತೆಗೆ ಈ ಸ್ಟ್ರೀಟ್ ಲೈಟ್ಸ್ ಇದೆಯಲ್ಲ ಈ ಸ್ಟ್ರೀಟ್ ಲೈಟ್ಸ್ನ ಕೂಡ ನೀವು ತೆರವು ಮಾಡಿ, ಎಷ್ಟೊಂದು ಕಡೆ ವರ್ಕ್ ಆಗ್ತಾ ಇಲ್ಲ. ಆ್ಯಂಡ್ ಈಗ ವರ್ಕ್ ಆಗ್ತಾ ಇರದೇ ಇರುವಂತಹ ಒಂದಷ್ಟು ಸ್ಟ್ರೀಟ್ ಲೈಟ್ಸನ್ನು ನೀವು ಚೇಂಜ್ ಮಾಡಿ, ಅಂದರೆ ಈಗ ಲೈಟ್ ಕಂಬಗಳೆಲ್ಲ ಒಂದು ಇಷ್ಟಿಷ್ಟಕ್ಕೆ ಕಟ್ ಮಾಡಿಬಿಟ್ಟಿರ್ತಾರೆ, ಕೆಲವೊಂದು ಬಿದ್ದು ಹೋಗ್ಬಿಟ್ಟಿರುತ್ತೆ, ಅದೆಲ್ಲ ಕೂಡ ಜನರಿಗೆ ತಾಗದೇ ಇರೋ ರೀತಿಯಲ್ಲಿ 7 ಅಡಿಗೂ ಮೇಲೆ ನೀವು ಅದನ್ನು ಶಿಫ್ಟ್ ಮಾಡಿ ಅಂತ ಹೇಳಲಾಗ್ತಾ ಇದೆ. ಆ್ಯಂಡ್ ಈ ವಿಚಾರ ನಿಜಕ್ಕೂ ಒಂಥರ ಒಳ್ಳೆ ವಿಚಾರ ಅನ್ನೋದು ನನ್ನ ಅಭಿಪ್ರಾಯ. ಬಿಕಾಸ್ ಕಂಪ್ಲೀಟಾಗಿ ಫುಟ್ಪಾತ್ ಮೇಲೆ ಏನೆಲ್ಲ ಆಕ್ರಮಣಕಾರಿ ವಿಷಯಗಳು ನಡೀತಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ತೆಗೆದುಬಿಟ್ರೆ ಜನರು ಕೂಡ ಈಸಿಯಾಗಿ ಓಡಾಡುವಂತಹ ಒಂದಷ್ಟು ಸಂದರ್ಭಗಳು ನಡೆಯುತ್ತೆ ಅಂತ.